ದುಬೈ ಕತಾರ್ ಮೇಲೆ ಬಾಂಬ್ಗಳ ಸುರಿಮಳೆಗೈದಿದ್ದಾರೆ. ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿರುವಂತದ್ದು. ದುಬೈ ಟಾರ್ಗೆಟ್ ಮಾಡಿದ್ದಾರೆ ಇರಾನ್. ಪ್ರತಿಕಾರ ದಾಳಿಯನ್ನ ತೀರಿಸಿಕೊಳ್ತಾ ಇದ್ದಾರೆ. ದುಬೈನಲ್ಲಿರುವಂತಹ ಸಿಐಎ ಕೇಂದ್ರವೇ ಟಾರ್ಗೆಟ್ ಆಗಿದೆ. ಏರ್ಪೋರ್ಟ್ ಮೇಲೆ ಕಣ್ಣಿಟ್ಟಿರುವಂತದ್ದು ದುಬೈ ಟಾರ್ಗೆಟ್ ಮಾಡಿದ ಇರಾನ್. ದುಬೈನಲ್ಲಿರುವಂತಹ ಸಿಐಎ ಕೇಂದ್ರವೇ ಟಾರ್ಗೆಟ್. ಈವರೆಗೂ ದುಬೈ ಮೇಲೆ 150ಕ್ಕೂ ಹೆಚ್ಚು ಮಿಸೈಲ್ ಅನ್ನ ಅಟ್ಯಾಕ್ ಮಾಡಿದೆ. ಕ್ಷಿಪಣಿ ದಾಳಿಯಿಂದ 16 ಕಟ್ಟಡಗಳು ನಾಶ ಆಗಿದೆ. ಜೀವ ಭಯದಲ್ಲಿ ದುಬೈ ಜನರು ಕಣ್ಣೀರಾಗ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಹೂದಿಗಳಲ್ಲಿ ಆತಂಕ, ಭಯ ಹೆಚ್ಚಾಗಿದೆ. ಕತಾರ್ನ ದೋಹಾದಲ್ಲಿ ಬಾಂಬ್ ದಾಳಿ, ಜನ ದಿಕ್ಕಾಪಾಲಾಗಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಆತಂಕವೋ ಆತಂಕ ಸೃಷ್ಟಿಯಾಗಿರುವಂಥದ್ದು. ದುಬೈ ಕತಾರ್ ಮೇಲೆ ಬಾಂಬ್ಗಳ ಸುರಿಮಳೆಗೈತಾ ಇರುವಂಥದ್ದು. ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ದುಬೈ ಟಾರ್ಗೆಟ್ ಮಾಡಿದೆ ಇರಾನ್. ದುಬೈನಲ್ಲಿರುವಂತಹ ಸಿಐಎ ಕಚೇರಿಯ ಮೇಲೆ ಕಣ್ಣಿಟ್ಟಿರುವಂಥದ್ದು. ಈವರೆಗೂ ದುಬೈ ಮೇಲೆ 150ಕ್ಕೂ ಹೆಚ್ಚು ಕ್ಷಿಪಣಿಗಳ ದಾಳಿಯಾಗಿದೆ. ಕ್ಷಿಪಣಿ ದಾಳಿಯಿಂದಾಗಿ 16 ಕಟ್ಟಡಗಳು ನಾಶವಾಗಿರುವಂಥದ್ದು ಈಗ ಆಲ್ರೆಡಿ. ಅದರಲ್ಲೂ ಮುಖ್ಯವಾಗಿ ಯಹೂದಿಗಳಲ್ಲಿ ಆತಂಕ ಮನೆ ಮಾಡಿದೆ. ದುಬೈ ಕತಾರ್ ಮೇಲೆ ಬಾಂಬ್ಗಳ ಸುರಿಮಳೆಗೈತಾ ಇರುವಂಥದ್ದು ಇರಾನ್. ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು. ಏರ್ಪೋರ್ಟ್ ಇವರ ಟಾರ್ಗೆಟ್, ಸಿಐಎ ಕಚೇರಿ ಕೂಡ. ಇದೀಗ ದುಬೈನಲ್ಲಿ ಜನರು ಆತಂಕಕ್ಕೀಡಾಗಿದ್ದಾರೆ. 150ಕ್ಕೂ ಹೆಚ್ಚು ಮಿಸೈಲ್ ಅಟ್ಯಾಕ್ ಆಗಿದೆ ದುಬೈನಲ್ಲಿ. ಕ್ಷಿಪಣಿ ದಾಳಿಯಿಂದ 16 ಕಟ್ಟಡಗಳು ಈಗ ಆಲ್ರೆಡಿ ನಾಶ ಆಗಿದೆ. ಜೀವ ಭಯದಲ್ಲಿ ದುಬೈ ಜನರು ಕಣ್ಣೀರು ಹಾಕ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಹೂದಿಗಳಲ್ಲಿ ಆತಂಕ, ಜನರು ದಿಕ್ಕಾಪಾಲಾಗಿದ್ದಾರೆ. ಏರ್ಪೋರ್ಟ್ನಲ್ಲೂ ಕೂಡ ಆತಂಕದ ಛಾಯೆ, ಆತಂಕದ ವಾತಾವರಣ, ಭಯದ ವಾತಾವರಣ ನಿರ್ಮಾಣ ಆಗಿದೆ. ದಿಕ್ಕಾಪಾಲಾಗ್ತಾ ಇದ್ದಾರೆ ಜನರು ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ. ದುಬೈ ಟಾರ್ಗೆಟ್ ಮಾಡಿದೆ ಇರಾನ್. ಪ್ರತಿಕಾರದ ದಾಳಿಯನ್ನ ತೀರಿಸಿಕೊಳ್ತಾ ಇರುವಂಥದ್ದು. 150ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಈಗ ಆಲ್ರೆಡಿ ಮಿಸೈಲ್ ಅಟ್ಯಾಕ್ ಮಾಡಿರುವಂಥದ್ದು. ಕ್ಷಿಪಣಿ ದಾಳಿಯಿಂದ 16 ಕಟ್ಟಡಗಳು ನಾಶವಾಗಿರುವಂತಹ ದೃಶ್ಯಗಳು, ಅಟ್ಯಾಕ್ ಮಾಡಿರುವಂತಹ ದೃಶ್ಯಗಳನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕಟ್ಟಡಗಳು ಬೆಂಕಿಗಾಹುತಿಯಾಗಿರುವಂಥದ್ದು ಬಾಂಬ್ ದಾಳಿಗೆ. ಕತಾರ್ನ ದೋಹಾದಲ್ಲಿ ಬಾಂಬ್ ದಾಳಿ ನಡೆಸಿರುವಂಥದ್ದು. ಜನರೆಲ್ಲರೂ ಕೂಡ ದಿಕ್ಕಾಪಾಲಾಗಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ಆತಂಕ ಮನೆ ಮಾಡಿದೆ. ಇರಾನ್ ಸರ್ವನಾಶದ ಎಚ್ಚರಿಕೆಯನ್ನ ಕೊಟ್ಟಂತ ಬೆನ್ನಲ್ಲೇ ಇದೀಗ 150ಕ್ಕೂ ಹೆಚ್ಚು ಮಿಸೈಲ್ಗಳನ್ನ ಬಳಕೆ ಮಾಡಿರುವಂಥದ್ದು. ದೊಡ್ಡ ದೊಡ್ಡ ಕಟ್ಟಡಗಳ ಇವರ ಟಾರ್ಗೆಟ್. ಸಿಐಎ ಕಚೇರಿ, ಏರ್ಪೋರ್ಟ್, ಬುರ್ಜ್ ಖಲೀಫಾ ಮೇಲೂ ಕೂಡ ಕಣ್ಣಿಟ್ಟಿರುವಂಥದ್ದು. ದಾಳಿಯನ್ನ ನಡೆಸ್ತಾನೆ ಇದೆ. ನೀವೆಲ್ಲರೂ ಕೂಡ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಬಂದು ನಿಲ್ಲಬೇಕು, ಹಾಗೆ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ಸಂದೇಶ ಕೂಡ ಕೊಟ್ಟಿರುವಂಥದ್ದು. ದುಬೈ ಏರ್ಪೋರ್ಟ್ನಲ್ಲಿ ಇದೀಗ ಆತಂಕ ಮನೆ ಮಾಡಿದೆ. ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿರುವಂಥದ್ದು. ಅಮೆರಿಕ, ಇಸ್ರೇಲ್ ವಾಯುನೆಲೆಗಳ ಮೇಲೆ ಅಟ್ಯಾಕ್. ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರಾನ್ ತೀವ್ರ ದಾಳಿಯನ್ನ ಮಾಡಿದೆ. 6 ದೇಶಗಳ 27 ಅಮೆರಿಕ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಕತಾರ್, ಕುವೈತ್, ಬಹ್ರೈನ್, ದುಬೈ, ಸೌದಿ ಅರೇಬಿಯಾ, ಯುಎಸ್ ನೆಲೆಗಳ ಮೇಲೆ ಹೊಸ ಕ್ಷಿಪಣಿಗಳ ಉಡಾವಣೆ. ದುಬೈ ಏರ್ಪೋರ್ಟ್ನಲ್ಲಿ ಆತಂಕವೋ ಆತಂಕ. ಅಮೆರಿಕ, ಇಸ್ರೇಲ್ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರಾನ್ ತೀವ್ರ ದಾಳಿಯನ್ನ ನಡೆಸಿದೆ. 6 ದೇಶಗಳ 27 ಅಮೆರಿಕ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಕತಾರ್, ಕುವೈತ್, ಬಹ್ರೈನ್, ದುಬೈ, ಸೌದಿ ಅರೇಬಿಯಾ, ಯುಎಸ್ ನೆಲೆಗಳ ಮೇಲೆ ಹೊಸ ಕ್ಷಿಪಣಿಗಳ ಉಡಾವಣೆ. ದುಬೈ ಏರ್ಪೋರ್ಟ್ನಲ್ಲಿ ಆತಂಕ ಮನೆ ಮಾಡಿದೆ.
ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರಾನ್ ತೀವ್ರ ದಾಳಿಯನ್ನ ನಡೆಸಿರುವಂಥದ್ದು. 6 ದೇಶಗಳ 27 ಅಮೆರಿಕ ನೆಲೆಗಳ ಮೇಲೆ ಕೂಡ ಕತಾರ್, ಕುವೈತ್, ಬಹ್ರೈನ್, ಯುಎಸ್ ನೆಲೆಗಳ ಮೇಲೆ ಹೊಸ ಕ್ಷಿಪಣಿಗಳ ಉಡಾವಣೆ ಮಾಡಲಾಗ್ತಾ ಇದೆ. ದುಬೈ ಏರ್ಪೋರ್ಟ್ನಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಜನರು ದಿಕ್ಕಾಪಾಲಾಗ್ತಾ ಇದ್ದಾರೆ ಬಾಂಬ್ ದಾಳಿಯಿಂದಾಗಿ. ಮಧ್ಯಪ್ರಾಚ್ಯದ ದೇಶಗಳು 6 ದೇಶಗಳು 27 ಅಮೆರಿಕ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗುತ್ತೆ. ಎಚ್ಚರಿಕೆ ಸಂದೇಶವನ್ನ ಇದೀಗ ರವಾನೆ ಮಾಡಿರುವಂಥದ್ದು ಇರಾನ್ ಕಡೆಯಿಂದ ಯುಎಸ್ ನೆಲೆಗಳ ಮೇಲೆ ಹೊಸ ಕ್ಷಿಪಣಿಗಳ ಉಡಾವಣೆ ಮಾಡಿ